ಇನ್ನು ಸ್ಕ್ರೀನ್ ಸೈಜ್ ಹಾಗೂ ಡಿಸ್ಪ್ಲೇ ವಿಷಯ ಬಂದಿದೆ ಆದರೆ ನೀವು ನೋಡ್ತಾ ಇರ್ಬೋದು 15.6 ಇಂಚ್ ಸ್ಕ್ರೀನ್ ನಿಮಗೆ ಸಿಗುತ್ತೆ. ಅಮೆಜಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತಮ್ನೈಲ್ ನೋಡಿದಾಗಲೇ ಗೊತ್ತಾಯ್ತು ಅನ್ಸುತ್ತೆ ಎಷ್ಟೋ ಜನಕ್ಕೆ ಈ ಒಂದು ನಾನು ಯಾವ ಟಾಪಿಕ್ ಬಗ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ಲ್ಯಾಪ್ಟಾಪ್ನ ಒಂದು ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ, ಕಂಪ್ಲೀಟ್ ರಿವ್ಯೂ, ಆಡಿಯೋ ಕ್ಲಾರಿಟಿ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಆ್ಯಂಡ್ ಅನದರ್ ಥಿಂಗ್ಸ್ ಲೈಕ್ ಪೋರ್ಟ್ ಸ್ಲಾಟ್ಸ್ ಆಗಿರ್ಬೋದು, ಅಥವಾ ಆ ಒಂದು ಲ್ಯಾಪ್ಟಾಪ್ ಕುರಿತು ಕಂಪ್ಲೀಟ್ ಒಂದು ರಿವ್ಯೂ. ಬೆಸ್ಟಾ ಅಂದರೆ ನೀವು ದುಡ್ಡಿಡ್ತೀವಿ 50,000 60,000, ಬಟ್ ಬೆಸ್ಟ್ ಲ್ಯಾಪ್ಟಾಪ್ ಸಿಗೋದಿಲ್ಲ, ಒಳ್ಳೆ ಲ್ಯಾಪ್ಟಾಪ್ ಸಿಗೋದಿಲ್ಲ, ಏನು ಚೆನ್ನಾಗಿ ವರ್ಕ್ ಆಗೋದಿಲ್ಲ, ಸ್ಪೀಡ್ ಇರೋದಿಲ್ಲ, ಪರ್ಫಾರ್ಮೆನ್ಸು, ಆ ಥರ ಕೇಸಸ್ನ ನೋಡಿದ್ದೀನಿ. ಬಟ್ ಆ ಥರ ಆಗಬಾರ್ದು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ ರಿವ್ಯೂನ ನೋಡ್ಕೊಳ್ಳಿ. ನಿಮಗೆ ಈ ಒಂದು ಲ್ಯಾಪ್ಟಾಪ್ ತೊಗೊಳ್ಬೇಕಂತ ಆಸೆ ಇದ್ದರೆ ಈ ಒಂದು ಕಂಪ್ಲೀಟ್ ರಿವ್ಯೂನ, ಲೆಂತ್ ಇರ್ಬೋದು ವಿಡಿಯೋ, ಬಟ್ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ನಿಮ್ಗೆ ಯೂಸ್ಫುಲ್ ಆದರೆ ಅದೇ ಆಗುತ್ತೆ ಅಂತ ನೀವು ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬರ್ತಾ ಇದ್ದರೆ ಅಥವಾ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಯೂಟ್ಯೂಬರ್ಗೂ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡೋ ವೀಡಿಯೋಸ್ ಜಾಸ್ತಿ ಜನಕ್ಕೆ ತಲುಪಬೇಕು, ಅವ್ರ ಇನ್ಫಾರ್ಮೇಷನ್ ಮೋಸ್ಟ್ ಆಫ್ ದ ಜನಕ್ಕೆ ತಲುಪಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆದಷ್ಟು ಅವರ ಒಂದು ವ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತವೆ. ನಿಮ್ಮ ಥರ ಯಾರ್ಯಾರಿಗೆ ನೀಡ್ ಐತೋ ಆ ಥರ ಎಲ್ಲರಿಗೂ ಒಂದು ವಿಡಿಯೋ ತಲುಪುತ್ತೆ. ಆ ಕಾರಣಕ್ಕಾಗಿ ಅಷ್ಟೇ, ಮತ್ತೊಂದು ಯಾವುದೋ ದುರುದ್ದೇಶ ಇರೋದಿಲ್ಲ. ಅದಕ್ಕೆ ಒಂದೇ ಒಂದು ಸೆಕೆಂಡ್ ಕೆಲಸ ಅಲ್ವಾ ಸಬ್ಸ್ಕ್ರಿಪ್ಷನ್, ಜಸ್ಟ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಆಗಿಬಿಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಈ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೆಯ್ಟ್ ಮಾಡ್ತೀರಿ ಲ್ಯಾಪ್ಟಾಪ್ಸ್ಗೋಸ್ಕರ, ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೂ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಅಥವಾ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ವಿತೌಟ್ ಎನಿ ಲೇಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಕೊಟ್ಟಿದೆ ನೋಡಿ, ಇಂಟೆಲ್ ಕೋರ್ i5 ಪ್ರೊಸೆಸರ್ ಆಗಿರುತ್ತೆ ಇದು. ಹಾಗೂ ಕ್ಯಾಮರಾ ವಿತ್ ಪ್ರೈವಸಿ ಶಟರ್ನ ಪ್ರೊವೈಡ್ ಮಾಡಿರ್ತಾರೆ. ಯೂಸರ್ ಫೇಸಿಂಗ್ ಸ್ಪೀಕರ್ ಇರುತ್ತೆ, ರ್ಯಾಪಿಡ್ ಚಾರ್ಜ್ ಬೂಸ್ಟ್ ಆಗುತ್ತೆ. ಲ್ಯಾಪ್ಟಾಪ್ ಸರ್ವಿಸ್ಗೋಸ್ಕರ ಸ್ಕ್ಯಾನರ್ ಪ್ರೊವೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಲ್ಯಾಪ್ಟಾಪ್ ವ್ಯೂವರ್ ನೋಡ್ಬೋದಾಗಿರುತ್ತೆ ನೋಡಿ. ಇಲ್ಲಿ ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದೀನಿ ಈಗ. ಸೇಫ್ಟಿಗೋಸ್ಕರ ನಿಮಗೆ ಕ್ಯಾಮರಾಗೆ ಪ್ರೈವಸಿ ಶಟರ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಲ್ಯಾಪ್ಟಾಪಲ್ಲಿ ನೀವು ನೋಡ್ಬೋದಾಗಿರುತ್ತೆ. ನೀವು ಅದನ್ನ ಓಪನ್ ಕ್ಲೋಸ್ ಮಾಡ್ಕೋಬೋದಾಗಿರುತ್ತೆ. ಲೆಟ್ಸ್ ಗೋ ವಿತ್ ದ ರಿವ್ಯೂ ಆಫ್ ದಿಸ್ ಲ್ಯಾಪ್ಟಾಪ್. ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಹೇಳಿ ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ರ್ಯಾಮ್ ಆ್ಯಂಡ್ SSD ಸ್ಟೋರೇಜ್ ನೋಡೋದಾದ್ರೆ 16 GB ಹಾಗೂ 512 GB ಸಿಗ್ತಾ ಹೋಗುತ್ತೆ. ಹಾಗೂ ಈ 13 ಜನರೇಷನ್ ಆಗಿರೋದ್ರಿಂದ ನಿಮಗೆ ಸ್ಮೂತ್ ಗೇಮಿಂಗ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ್ಯಂಡ್ ಅನದರ್ ಗುಡ್ ಆ್ಯಂಡ್ ಬೆಸ್ಟ್ ಥಿಂಗ್ ಅಂತಂದರೆ i5 ಪ್ರೊಸೆಸರ್, ಅದು ತುಂಬ ಫಾಸ್ಟ್ ಹಾಗೂ ವೆರಿ ಸ್ಪೀಡ್ ಆಗಿರುತ್ತೆ. ನೀವು ಒಳ್ಳೆ ಗೇಮಿಂಗ್ಗೆ, ವಿಡಿಯೋ ಎಡಿಟಿಂಗ್ಗೆ ಯಾವುದೇ ರೀತಿ ತೊಂದರೆ ಆಗೋ ಚಾನ್ಸೇ ಇಲ್ಲ. ಹಾಗೂ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 11 ಹೋಮ್ S ಸೀರೀಸ್ ಇರೋದ್ರಿಂದ ಬೆಸ್ಟ್ ಮಲ್ಟಿ ಟಾಸ್ಕಿಂಗ್ ಲ್ಯಾಪ್ಟಾಪ್. ಇನ್ನು ಸ್ಕ್ರೀನ್ ಸೈಜ್ ಹಾಗೂ ಡಿಸ್ಪ್ಲೇ ವಿಷಯಕ್ಕೆ ಬಂದಿದೆ ಆದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ 15.6 ಇಂಚ್ ಸ್ಕ್ರೀನ್ ನಿಮಗೆ ಸಿಗುತ್ತೆ. ಹಾಗೂ ಫುಲ್ HD ಡಿಸ್ಪ್ಲೇ ಅಂತಕ್ಕಂಥದ್ದು ಇರುತ್ತೆ. ವೆಯ್ಟ್ ಹೇಳೋದಾದರೆ 1.62 kg ಇರುತ್ತೆ. ತುಂಬ ಲೈಟ್ ವೈಟ್ ಇರುತ್ತೆ, ನೀವು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಹಾಗೂ ವಿತ್ ಲೇಟೆಸ್ಟ್ ಪ್ರೀ ಇನ್ಸ್ಟಾಲ್ಡ್ ಆಗಿರುವಂತಹ MS Office 2021 MS Office ಇರುತ್ತೆ. ನೀವು ಅದಕ್ಕೆ ಮತ್ತೆ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ, ಇನ್ಬಿಲ್ಟ್ ಬಂದಿರುತ್ತೆ ಆ ಕಾರಣಕ್ಕಾಗಿ. ಹಾಗೂ ಆಪರೇಟಿಂಗ್ ಸಿಸ್ಟಮ್ ಗೊತ್ತಲ್ವಾ, ವಿಂಡೋಸ್ 11 ಹೋಮ್ ಆಗಿರುತ್ತೆ ಇದು. ಇನ್ನು ಬ್ರೈಟ್ನೆಸ್ ಬಗ್ಗೆ ಕೇಳ್ತೀರಾ, 300 nits ಆಫ್ ಬ್ರೈಟ್ನೆಸ್ ಇರುತ್ತೆ. ಹಾಗೂ ಸ್ಕ್ರೀನ್ ರೆಸಲ್ಯೂಷನ್ 9020x1080 ಪಿಕ್ಸೆಲ್ಸ್ ಆಫ್ ಸ್ಕ್ರೀನ್ ರೆಸಲ್ಯೂಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೂ ಇದು ನೋ ಟಚ್ ಸ್ಕ್ರೀನ್, ಇದು ಟಚ್ ಸ್ಕ್ರೀನ್ ಟೈಪ್ ಆಗಿರೋದಿಲ್ಲ. ಇದು ನೀವು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡೋದಾಗಿರುತ್ತೆ. ಟಚ್ ಸ್ಕ್ರೀನ್ ಅಂದರೆ ಮೊಬೈಲ್ಸ್ ಬರೋದು ಆ ಟೈಪ್ ಇರೋದಿಲ್ಲ. ಇದು ಲ್ಯಾಪ್ಟಾಪ್ಸಲ್ಲಿ ಇದೆ, ಬಟ್ ದಿಸ್ ಇಸ್ ನಾಟ್ ಟೈಪ್ ಆಫ್ ಟಚ್ ಸ್ಕ್ರೀನ್. ಇನ್ನು ಹಿಂಗೆ ನೋಡೋದಾದ್ರೆ ಕಂಪ್ಲೀಟ್ 180 ಡಿಗ್ರಿ ಆದರೆ ಇದು ಬೆಂಡ್ ಆಗುತ್ತೆ. ನಿಮಗೆ ಹಿಂದಕ್ಕೆ ಮುಂದಕ್ಕೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಂಡು ತುಂಬ ಫ್ಲೆಕ್ಸಿಬಲ್ ಆಗಾದರೆ ನಿಮಗೆ ಈ ಒಂದು ಲ್ಯಾಪ್ಟಾಪ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೀಡೆಡ್ ಫೀಚರ್ ಬಂದುಬಿಟ್ಟು ಬ್ಯಾಕ್ ಲೈಟ್. ಅಂದರೆ ಕೀಬೋರ್ಡ್ ಒಳಗಡೆ ಲೈಟ್ ಬರುತ್ತಲ್ವ, ಅದನ್ನು ನಾವು ಬ್ಯಾಕ್ ಲೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಾವು ಇಂಡೋರ್ಸಲ್ಲೆಲ್ಲ ಡಾರ್ಕ್ ಮೋಡಲ್ ಇದ್ದಾಗ ಕೀಬೋರ್ಡಲ್ಲಿ ವರ್ಡ್ಸ್ ಕಾಣಿಸೋದಿಲ್ಲಲ್ವ, ಆ ಕಾರಣಕ್ಕಾಗಿ ನಾವು ಬ್ಯಾಕ್ ಲೈಟ್ ಇದೆ ತುಂಬ ಉಪಯೋಗ ಆಗುತ್ತೆ. ಎಷ್ಟೋ ಲ್ಯಾಪ್ಟಾಪ್ಸಲ್ಲಿ ಈ ಥರ ಫೀಚರ್ ಇರೋದಿಲ್ಲ, ಬಟ್ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮ್ಗೆ ಅವೈಲಬಲ್ ಆಗಿದೆ. ಆನ್ ಮಾಡೋದು ತುಂಬ ಈಸಿ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಕಂಟ್ರೋಲ್ ಬಟನ್ ಪಕ್ಕದಲ್ಲಿ ಬಾಟಮಲ್ಲಿ FN ಅಂತೇಳಿ, ಅದು ಪ್ಲಸ್ ಅಲ್ಲಿ ಬ್ಯಾಕ್ ಸ್ಪೇಸ್ ಕೊಡ್ತೀವಲ್ಲ ಅದ್ರ ಪಕ್ಕದಲ್ಲಿ ಒಂದು ಲೈಟ್ ಸಿಂಬಲ್ ಕಾಣ್ತಿದ್ದೀನಿ. ಅವೆರಡನ್ನೂ ಒಂದೇ ಸಲ ಪ್ರೆಸ್ ಮಾಡಿದಾಗ ನಿಮಗೆ ಬ್ಯಾಕ್ ಲೈಟ್ ಆನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಲ್ಯಾಪ್ಟಾಪ್ ವ್ಯೂ ನೋಡೋದಾದ್ರೆ ಇಲ್ಲಿ ಬ್ಯಾಕ್ ಸೈಡ್ ನೋಡ್ಬೋದಾಗಿರುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಫ್ಯಾನ್ಸ್ನ ಕೊಟ್ಟಿರ್ತಾರೆ, ಕೂಲಿಂಗ್ಗೋಸ್ಕರ ಎಲ್ಲ ಒಂದು ಲ್ಯಾಪ್ಟಾಪ್ಸ್ ನಾರ್ಮಲ್ ಆಗಿ ಕೊಟ್ಟಿರ್ತಾರೆ. ಆ್ಯಂಡ್ ಪೋರ್ಟ್ ಆ್ಯಂಡ್ ಸ್ಲಾಟ್ ಫೀಚರ್ಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಫಸ್ಟ್ ಬಂದು SD ಕಾರ್ಡ್ ರೀಡರ್ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ USB
ಈ ಕಡೆ ಸೈಡ್ ನೋಡೋದಾದರೆ ನಿಮಗೆ 5 ಸ್ಲಾಟ್ಸ್ ಇದೆ. ಫಸ್ಟ್ ಬಂದು ಚಾರ್ಜರ್ ಪಿನ್ದು, ನೆಕ್ಸ್ಟ್ USB ಆ್ಯಂಡ್ HDMI ಆ್ಯಂಡ್ ನೆಕ್ಸ್ಟ್ USB ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಹೆಡ್ಫೋನ್ಗೋಸ್ಕರ ಕನೆಕ್ಷನ್ಗೆ. ಈ ಥರ 5 ಸ್ಲಾಟ್ಸ್ನ ಕೊಟ್ಟಿದ್ದಾರೆ. ನೀವು HDMIನ ನೀವು ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡ್ಬೋದಾಗಿರುತ್ತೆ. ಆ ಕಡೆ ಸೈಡ್ 1 USB ಆ್ಯಂಡ್ ಈ ಕಡೆ ಸೈಡ್ 2 USB ಬಂದುಬಿಟ್ಟು 3.2 ಜನರೇಷನ್ 1 ಆಗಿರ್ತವೆ. ಇಂಟರ್ನಲ್ ಮೈಕ್ ಇದೆಯಾ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ಲಿ ಎಸ್ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸೌಂಡ್ ಆ್ಯಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ನೀವು ನೋಡಿ ಅಲ್ಲಿ ನೀವೇ ನೋಡ್ಬೋದಾಗಿರುತ್ತೆ. ಸ್ಪೀಕರ್ ಬಂದು ಯೂಸರ್ ಫೇಸಿಂಗ್ ಸ್ಪೀಕರ್ ಅದೇ ಪ್ರೊವೈಡ್ ಮಾಡಿರ್ತಾರೆ. ಫುಲ್ ಕಂಪ್ಲೀಟಾಗಿ ಆ ಕೀಬೋರ್ಡ್ ತುಂಬ ಸ್ಪೀಕರ್ ಅದ್ರ ಇರುತ್ತೆ. ಸಾಂಗ್ ಪ್ಲೇ ಮಾಡಿ ನೀವು ಕೇಳಿಸ್ಕೋಬೋದಾಗಿರುತ್ತೆ ನೋಡಿ. ಅದಕ್ಕೆ ಒಳ್ಳೆ ಬೇಸ್ ಸಾಂಗ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ಸಾಂಗ್ನ ಬೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ರಿಯಲಾಗಿ ಕೇಳಿಸ್ಕೊಂಡ್ರೆ ಅಷ್ಟೊಂದು ಬೇಸ್ ಇಲ್ಲ ಆ್ಯಕ್ಚುಲಿ. ಬಟ್ ನಾನೇನು ಇಷ್ಟಪಟ್ಟಿಲ್ಲ ಈ ಲ್ಯಾಪ್ಟಾಪಲ್ಲಿ ಅಂತ ಹೇಳಿದ್ರೆ, ನಾನು ಬೇಸ್ ಇದ್ದಾಗಲೇ ಕೇಳೋಕ್ಕೆ ಇಂಟ್ರೆಸ್ಟ್ ಬರೋದು, ಆ ಜೋಶ್ ಇರೋದು. ಆ ಕಾರಣಕ್ಕಾಗಿ ಈ ಲ್ಯಾಪ್ಟಾಪಲ್ಲಿ ಬೇಸ್ ಕಡಿಮೆ ಇದೆ ಅನ್ನೋ ಒಂದು ವಿಷಯ ಬಿಟ್ಟರೆ ಇನ್ನೆಲ್ಲ ವಿಷಯದಲ್ಲೂ ಈ ಒಂದು ಲ್ಯಾಪ್ಟಾಪ್ ಜಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಂದು ಬಡ್ಜೆಟ್. ನಿಮಗೆ ಯಾವ ಒಂದು ಪ್ರೈಸಸಲ್ಲಿ ಸಿಗ್ತಾ ಹೋಗುತ್ತೆ ಅಂದರೆ 50,000ಇಂದ 58,000ವರೆಗೂ ಅಥವಾ 60,000ವರೆಗೂ ಈ ಒಂದು ಲ್ಯಾಪ್ಟಾಪ್ ವೇರಿ ಆಗ್ತಾ ಹೋಗುತ್ತೆ. ಹೈಯೆಸ್ಟ್ 60 ಯಾವತ್ತು ಹೋಗಿಲ್ಲ, 58 ಲಾಸ್ಟ್ ಹೈಯೆಸ್ಟ್ ಅಂದರೂ ಕೂಡ. ಮತ್ತು ಯಾಕೆ ಒಂದು ವೇರಿ ಆಗ್ತಾ ಇರುತ್ತೆ ಅಂದರೆ ಸೇಲ್ಸ್ ಇರ್ತವೆ, ಅಮೆಝಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್, ಬಿಗ್ ಬಿಲಿಯನ್ ಡೇಸ್ ಆಗಿರ್ಬೋದು. ಅದರಿಂದಾಗಿ ಆ ಒಂದು ಸೇಲ್ಸಲ್ಲಿ ತೊಗೊಂಡ್ರೆ ನೀವು ಆನ್ಲೈನಲ್ಲಿ ಕಡಿಮೆ ರೇಟ್ಗೆ ಸಿಗುತ್ತೆ. ನೀವು ಶಾಪ್ಸ್ಗೆ ಹೋಗಿ ತೊಗೊತೀವಿ ಅಂತ ಹೇಳಿದ್ದಾದರೆ ಅದು ಸ್ವಲ್ಪ ನಿಮಗೆ ಅವರು ಸ್ವಲ್ಪ ಲಾಭ ತಗೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಹೈ ಕಾಸ್ಟ್ ಬೀಳುತ್ತೆ. ನೀವು ನನ್ನ ಕೇಳಿದ್ರೆ ಆನ್ಲೈನ್ ಆರ್ ಆಫ್ಲೈನ್ ಅಂತಂದರೆ ನಾನು ಆನ್ಲೈನ್ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೆಟರ್ ಕ್ವಾಲಿಟಿ ಆಫ್ ಲ್ಯಾಪ್ಟಾಪ್ ಸಿಗುತ್ತೆ, ಅದ್ರ ಜೊತೆಯಲ್ಲಿ ಕಡಿಮೆ ಪ್ರೈಸ್ ಆಗೋದ್ರಿಂದ ಕಾರಣಕ್ಕಾಗಿ ಆನ್ಲೈನ್ ಈಸ್ ದ ಬೆಸ್ಟ್ ಚಾಯ್ಸ್. ನೀವು ಸರ್ವಿಸ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಸರ್ವಿಸ್ ಕೊಡ್ತಾರೆ ಅಂತ ನನ್ನ ಒಂದು ಒಪಿನಿಯನ್ನು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸರ್ವಿಸ್ ಸಿಗೋದಿಲ್ಲ, ಆ ಕಾರಣಕ್ಕಾಗಿ ನಾವು ಶಾಪ್ಸಲ್ಲೇ ತೊಗೊತೀವಿ, ಜಾಸ್ತಿ ಆದರೂ ಕೂಡ ಒಂದು 5-6 ಸಾವಿರ ಅಂತ ಹೇಳ್ತಾ ಇರ್ತಾರೆ. ಅದು ಅವ್ರ ಒಪಿನಿಯನ್, ನಾವೇನು ಮಾಡೋಕ್ಕಾಗೋದಿಲ್ಲ, ಅವ್ರ ಇಷ್ಟ. ಆಗಲೇ ಹೇಳ್ದಂಗೆ ಫಾರ್ ಸ್ಮೂತ್ ವೀಡಿಯೋ ಎಡಿಟಿಂಗ್ ಆ್ಯಂಡ್ ಗೇಮಿಂಗ್ಗೆ ಮಾಡಿಸಿದೊಂದು ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಸ್ಟೂಡೆಂಟ್ಸ್ ಆಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು. ಆಫೀಸ್ ವರ್ಕ್ಗೆ ತುಂಬ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಇನ್ನೂ ತುಂಬ ಯೂಸ್ ಆಗುತ್ತೆ. ಗೇಮಿಂಗ್ಗೆ ವೆರಿ ಯೂಸ್ಫುಲ್, ಕ್ಯಾರಿ ಮಾಡೋದು ತುಂಬ ಈಸಿ. ಲೈಟ್ ವೈಟ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನೀವು ಎಲ್ಲಿಗೆ ಬೇಕಾದರೂ ಅದನ್ನು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಫೈನಲಿ ವಿ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಏನಂತ ಹೇಳಿದ್ರೆ ವ್ಯಾರಂಟಿ ಬಂದು 1 ಇಯರ್ ಆನ್ ಸೈಟ್ ಪ್ಲಸ್ 1 ಇಯರ್ ಆಕ್ಸಿಡೆಂಟಲ್ ಡ್ಯಾಮೇಜ್ ಪ್ರೊಟೆಕ್ಷನ್ ನಿಮಗೆ ಈ ಒಂದು ಲ್ಯಾಪ್ಟಾಪ್ಗೆ ಪ್ರೊವೈಡ್ ಮಾಡಿದ್ದಾರೆ. ಲೆನೋವೋ ಐಡಿಯಾಪ್ಯಾಡ್ ಸ್ಲಿಮ್ 3 ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಅದೇ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಡಿಯೋ ಫೀಚರ್ಸ್ ಆಗಿರ್ಬೋದು, ಪೋರ್ಟ್ ಆ್ಯಂಡ್ ಸ್ಲಾಟ್ ಫೀಚರ್ಸ್ ಆಗಿರ್ಬೋದು, ಮತ್ತು ಒಂದು ಡಿಸ್ಪ್ಲೇ ಮತ್ತು ಒಂದು ಬ್ರೈಟ್ನೆಸ್ ಆಗಿರ್ಬೋದು, ಪ್ರತಿಯೊಂದನ್ನು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ವಿಡಿಯೋ ಸ್ವಲ್ಪ ಲೆಂತಿ ಇರ್ಬೋದು, ಬಟ್ ಎಲ್ಲನೂ ಕ್ಲಿಯರಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ರಿವ್ಯೂ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ನೀವು ಒಂದು ಲ್ಯಾಪ್ಟಾಪ್ ತೊಗೊಳ್ಬೇಕಾದ್ರೆ ಪ್ಲೀಸ್ ಇದನ್ನು ಯಾರ್ಯಾರು ಲ್ಯಾಪ್ಟಾಪ್ ಹೊಸದಾಗಿ ತೊಗೊತಿದ್ದಾರೆ ಆ ಥರ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಅವರು ತಿಳ್ಕೊಂಡು, ಯಾಕಂದರೆ ತುಂಬ ಹೈ ಕಾಸ್ಟ್ ಆಗಿರೋದ್ರಿಂದ 50,000 60,000 ಆಗಿರೋದ್ರಿಂದ ಯಾವುದೋ ಒಂದು ಲ್ಯಾಪ್ಟಾಪ್ ತೊಗೊಂಡ್ರೆ ವರ್ತ್ ಅನ್ಸ್ಬೇಕು ನಮಗೆ. ಆ ಕಾರಣಕ್ಕಾಗಿ ಅಷ್ಟೇ. ಈ ಥರದ ಎಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡೋ ಪ್ರತಿ ವಿಡಿಯೋ ಕೂಡ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಆ ಕಾರಣಕ್ಕಾಗಿ ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಸೆಕೆಂಡ್ ಕೆಲಸ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಆ ಕಾರಣಕ್ಕಾಗಿ ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಇವಾಗ ಮತ್ತಷ್ಟು ವೀಡಿಯೋಸ್ನ ನಿಮ್ಗೆ ತಲುಪಿಸೋ ಒಂದು ಪ್ರಯತ್ನ, ಮತ್ತಷ್ಟು ಒಳ್ಳೆ ಹೆಲ್ಪ್ಫುಲ್ ಕಂಟೆಂಟ್ಸ್ನ ಒಂದು ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ. ಸದಾ ಸಿದ್ಧ ಆಗಿರ್ತೀವಿ. ಅದಕ್ಕೋಸ್ಕರ ನಿಮ್ಮ ಚಿಕ್ಕ ಒಂದು ಸಬ್ಸ್ಕ್ರಿಪ್ಷನ್ ಸಾಕು ಅಷ್ಟೇ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಒಪಿನಿಯನ್ಸ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.